ಕ್ಯಾಲಿಸ್ಥೆನಿಕ್ಸ್ ಅಂದ್ರೆ ಐ ನೋ ಇಟ್ಸ್ ಅ ಗ್ರೀಕ್ ವರ್ಡ್. ಕ್ಯಾಲೋಸ್ ಅಂದರೆ ಬ್ಯೂಟಿ, ಸ್ಟೆನೋಸ್ ಅಂದರೆ ಸ್ಟ್ರೆಂಗ್ತ್ ಅಂತ. ಅಂದರೆ ನಮ್ಮದೇ ದೇಹನ ಉಪಯೋಗಿಸ್ಕೊಂಡು ಮಸಲ್ ಬಿಲ್ಡ್ ಮಾಡುವಂಥ ಒಂದು ಇದು ಕ್ಯಾಲಿಸ್ಥೆನಿಕ್ಸು. ಬಟ್ ಯೂಶಲಿ ಜನಸಾಮಾನ್ಯರಿಗೆ ಅರ್ಥ ಆಗೋದು ಬರೀ ಜಿಮ್ಗೆ ಹೋಗ್ಬಿಡ್ತೀನಿ ಇಲ್ಲ ವಾಕಿಂಗ್ ಹೋಗ್ಬಿಡ್ತೀನಿ ಈ ಲೆವೆಲಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಐ ವಾಂಟ್ ಟು ಹಿಯರ್ ಇಟ್ ಫ್ರಮ್ ದ ಹಾರ್ಸಸ್ ಮೌತ್. ಫಸ್ಟ್ಲಿ ಕ್ಯಾಲಿಸ್ಥೆನಿಕ್ಸು ಎಲ್ಲ ಜನಸಾಮಾನ್ಯರಿಗೂ ಇದು ಮೈ ಮೇಲೆ ಎಳ್ಕೊಳ್ಳೋ ಅಂಥ ಒಂದು ವಿದ್ಯೆನ ಇದು. ಕರೆಕ್ಟ್, ನೀವು ಹೇಳಿದಾಗೆ ಅದು ಗ್ರೀಕ್ ಆನ್ಷಿಯಂಟ್ ಗ್ರೀಕಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಕ್ಯಾಲೋಸ್ ಮತ್ತು ಸ್ಟೆನೋಸ್, ಬ್ಯೂಟಿ ಆ್ಯಂಡ್ ಸ್ಟ್ರೆಂತ್ ನೀವು ಹೇಳಿದ್ರ. ಇದು ಕ್ಯಾಲಿಸ್ಥೆನಿಕ್ಸ್ ಅಂತ ಹೇಳಿದ ಮೇಲೆ ಏನೋ ಒಂದು ಫ್ಲ್ಯಾಶಿ ಟರ್ಮ್ ಥರ ಕಾಣುತ್ತೆ, ಏನೋ ಒಂದು ವಿಚಿತ್ರ ಅಂತ ಕಾಣುತ್ತೆ ಅಂತ ಜನ ಥಿಂಕ್ ಮಾಡ್ತಾರೆ. ಬಟ್ ಡೆಫಿನಿಷನ್ಗೆ ಹೋದರೆ ಬಾಡಿ ವೆಯ್ಟನ್ನು ಯೂಸ್ ಮಾಡಿಕೊಂಡು ಆ್ಯಸ್ ಎ ರೆಸಿಸ್ಟೆನ್ಸ್ ಸ್ಟ್ರೆಂತ್ ಮತ್ತು ಎಂಡ್ಯೂರೆನ್ಸ್ ಬಿಲ್ಡ್ ಮಾಡ್ತೇವೆ. ಈಗ ವೆಯ್ಟ್ ಜಿಮ್ಮಿಗೆ ಹೋದರೆ ನಾವು ಏನು ಮಾಡ್ತೇವೆ, ವೆಯ್ಟ್ಸ್ ತೊಗೊಂಡು ನಾವು ರೆಸಿಸ್ಟೆನ್ಸ್ ತೊಗೊಂಡು ಬಾಡಿ ಸ್ಟ್ರೆಂತ್ ಇಲ್ಲಾದರೆ ಮಸಲ್ ಸೈಜ್ ನಾವು ಡೆವಲಪ್ ಮಾಡೋಕ್ಕೆ ನೋಡ್ತೇವೆ, ಎಂಡ್ಯೂರೆನ್ಸ್ ಡೆವಲಪ್ ಮಾಡೋಕ್ಕೆ ನೋಡ್ತೇವೆ. ಇದರಲ್ಲಿ ನಾವು ಬಾಡಿ ವೆಯ್ಟನ್ನು ಯೂಸ್ ಮಾಡ್ತೇವೆ. ಸೊ ಇನ್ನು ಡೀಪ್ ಹೋದರೆ ಇದರಲ್ಲಿ ಇರೋದು ಪುಷಪ್ಸ್, ಪುಲ್ಅಪ್ಸ್, ಡಿಪ್ಸ್ ಇರ್ಬೋದು, ಪ್ಲ್ಯಾಂಕ್ಸ್ ಇರ್ಬೋದು, ಎಲ್ ಸಿಟ್ಸ್ ಇರ್ಬೋದು, ಇದು ತುಂಬ ಬೇಸಿಕ್ಸ್. ಬಟ್ ಜನರಿಗೆ ಯಾಕೆ ಒಂದು 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 ಕ್ಯಾಲಿಸ್ಥೆನಿಕ್ಸ್ ಅಂದರೆ ಏನೋ ಒಂದು ವಿಚಿತ್ರ ಅಂತ ಫೀಲ್ ಬರುತ್ತೆ, ಯಾಕೆಂದರೆ ಅವರು ಬೇರೆ ಎಲಿಮೆಂಟ್ಸ್ ನೋಡಿದ್ದಾರೆ. ಅಂದರೆ ಹ್ಯೂಮನ್ ಫ್ಲಾಗ್ ಇರ್ಬೋದು, ಒಂದು ಪೋಲ್ ಇಟ್ಕೊಂಡು ಬಾಡಿ ಪ್ಯಾರಲಲ್ ಆಗಿರುತ್ತೆ, ಫ್ರಂಟ್ ಲಿವರ್ ಇರ್ಬೋದು, ಅಂದರೆ ಹೀಗೆ ರಾಡ್ ಇಟ್ಕೊಂಡು ಬಾಡಿ ಹೀಗೆ ಪ್ಯಾರಲಲ್ ಆಗಿರುತ್ತೆ. ಬೇಸಿಕ್ಲಿ ಅಗೇನ್ಸ್ಟ್ ಗ್ರಾವಿಟಿ ನಾವು ಹೋಲ್ಡ್ ಮಾಡ್ತಿದ್ದೇವೆ. ಫ್ರಂಟ್ ಲಿವರ್, ಬ್ಯಾಕ್ ಲಿವರ್, ಹ್ಯೂಮನ್ ಫ್ಲಾಗ್, ಪೋಲ್ ಫ್ಲಾಗ್, ಹ್ಯಾಂಡ್ ಸ್ಟ್ಯಾಂಡ್ ಇರ್ಬೋದು, ಹ್ಯಾಂಡ್ ಸ್ಟ್ಯಾಂಡ್ ಪುಷಪ್ಸ್ ಇರ್ಬೋದು, ತುಂಬ ಈ ವೆರೈಟೀಸ್ ಇರುತ್ತೆ. ಈಗ ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಆಗಿಬಿಟ್ಟಿದೆ. ಸೊ ಆಬ್ವಿಯಸ್ಲಿ ಇನ್ ಕಪಲ್ ಆಫ್ ಲಾಸ್ಟ್ ಅಟ್ಲೀಸ್ಟ್ 5-6 ಇಯರ್ಸಿಂದ, ಅಟ್ಲೀಸ್ಟ್ ಸಿನ್ಸ್ ದ ಟೈಮ್ ನಾವು 2016-17 ಸ್ಟಾರ್ಟ್ ಮಾಡಿದ್ದು ಕ್ಯಾಸ್ ಫ್ಯಾಕ್ಟ್ರಿ, ಆಗ ಅಷ್ಟು ಇರಲಿಲ್ಲ. ಸೊ ಹೂಎವರ್ ಕೇಮ್ ಇನ್, ನಾವು ಕ್ಯಾಲಿಸ್ಥೆನಿಕ್ಸ್ ಅಂದರೆ ಏನು, ಪಾರ್ಕೋರ್ ಅಂದರೆ ಏನು, ನಮ್ಮದು ಇಡೀ ದಿನ ಅದರಲ್ಲೇ ಹೋಗೋದು, ಮಾತಾಡಿ ನಾವು ಸುಸ್ತಾಗಿರೋದು. ಬಟ್ ಇನ್ 5 years ಏನಾಯ್ತು ಅಂದರೆ, ಈಗ ತುಂಬ ಕ್ಯಾಲಿಸ್ಥೆನಿಕ್ಸ್ ಜನ ಅವೇರ್ನೆಸ್ ಬಂತು, ತುಂಬ ಜನ ಮಾಡಿದ್ರು. ಪ್ಲಸ್ ಇಟ್ಸ್ ಇನ್ಸ್ಟಾಗ್ರಾಮ್ ಕೈಂಡ್ ಆಫ್ ಕಂಟೆಂಟ್. ಸೊ ನೋಡಿದ ತಕ್ಷಣ ಸೋ ಕೂಲ್ ಅಂತ, ಸೊ ಕೂಲ್ ಆ ಫ್ಯಾಕ್ಟ್ರಿ ಇದಲ್ಲ. ಸೊ ಅದು ನೋಡ್ಕೊಂಡು ಜನರಿಗೆ ಒಂದು ಐಡಿಯಾ ಬಂದಿದೆ ಕ್ಯಾಲಿಸ್ಥೆನಿಕ್ಸು. ಸೊ ಆ ಫ್ಲ್ಯಾಶಿ ಎಲಿಮೆಂಟ್ಸ್ ಕಲೀಲಿಕ್ಕೆ ಎಲ್ಲರಿಗೆ ಇಂಟ್ರೆಸ್ಟ್ ಇದೆ. ಎಲ್ರಿಗೊಂದು ಹ್ಯಾಂಡ್ ಸ್ಟ್ಯಾಂಡ್ ಮಾಡಬೇಕು, ಹೆಡ್ ಸ್ಟ್ಯಾಂಡ್ ಮಾಡಬೇಕು, ಹ್ಯಾಂಡ್ ಸ್ಟ್ಯಾಂಡ್ ಪುಷಪ್, ಹ್ಯೂಮನ್ ಫ್ಲಾಗ್ ಮಾಡಬೇಕು. ಸೊ ಅಂಥದ್ದೊಂದು ಇಂಟ್ರೆಸ್ಟ್ ಇದೆ. ಸೊ ಇಟ್ ಈಸ್ ಗುಡ್. ಬಟ್ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಇದು ನಂಗೆ ಆಗುತ್ತಾ, ನಂಗೆ ಆಗಲ್ವ ಅಂತ. ಸೊ ಇದು ಎಲ್ಲರಿಗೆ ಮಾಡ್ಬೋದು. ಪುಷಪ್ಸ್, ಪುಲ್ಅಪ್ಸ್ ಜಿಮ್ಸಲ್ಲೂ ಮಾಡ್ತಾರೆ. ವೇಟ್ಸ್ ಬಿಟ್ಟು ಬೇಸಿಕ್ಸ್ ಎಲ್ಲಿಂದ ಶುರು ಮಾಡಬೇಕು? ಲೈಕ್ ಕ್ಯಾಲಿಸ್ಥೆನಿಕ್ಸ್ ಬೇಸಿಕ್ಸ್ ಅಂದರೆ ಬಾಡಿ ಅವೇರ್ನೆಸ್, ಬಾಡಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈಗ ನಾವು ವಾರ್ಮ್ ಅಪ್ ಮಾಡೋದು ಯಾಕೆ, ಬಾಡಿನ ಪ್ರಿಪೇರ್ ಮಾಡೋಕ್ಕೆ ಫಾರ್ ಆ್ಯನ್ ಆ್ಯಕ್ಚುಯಲ್ ವರ್ಕೌಟ್, ಫಾರ್ ಟೇಕಿಂಗ್ ದ ಲೋಡ್ ಆನ್ ದ ಬಾಡಿ. ಸೊ ವಾರ್ಮ್ ಅಪ್ಪಲ್ಲಿ ಏನಿರುತ್ತೆ, ಬಾಡಿನ ಹೀಟ್ ಮಾಡೋದು, ಬಾಡಿನ ಮಸಲ್ ಟೋನ್ ಸ್ವಲ್ಪ ಇನ್ಕ್ರೀಸ್ ಮಾಡೋದು. ಸೊ ಇಲಾಸ್ಟಿಸಿಟಿ ಸ್ವಲ್ಪ ಇಲಾಸ್ಟಿಕ್ ಬರುತ್ತೆ, ಮತ್ತು ಇಂಜುರಿಯಿಂದ ಸ್ವಲ್ಪ ಸೇವ್ ಆಗಿರುತ್ತೆ. ಸೊ ಈ ಬೇಸಿಕ್ ಮೂಮೆಂಟ್ಸಿಂದ ಸ್ಟಾರ್ಟ್ ಮಾಡಬೇಕು. ಸೊ ಒಬ್ಬ ತುಂಬ ಬಿಗಿನರ್ ಇದ್ದರೆ ಸ್ಕ್ವಾಟ್ ಹೆಂಗೆ ಮಾಡೋದು, ಪುಷಪ್ ಹೆಂಗೆ ಮಾಡೋದು, ಪ್ಲ್ಯಾಂಕ್ ಹೆಂಗೆ ಮಾಡೋದು, ಸೊ ಬೇಸಿಕ್ ಜಂಪಿಂಗ್ ಜಾಕ್ಸ್, ಬೇಸಿಕ್ ಪ್ಯಾಟರ್ನ್ಸ್, ರೈಟ್ ಪಾಸ್ಚರ್ 7 ಫಂಡಮೆಂಟಲ್ ಮೂಮೆಂಟ್ಸ್ ಪ್ಯಾಟರ್ನ್ಸ್ ಇದೆ. ಮೂಮೆಂಟ್ ಪ್ಯಾಟರ್ನ್ಸ್: ಪುಷ್, ಪುಲ್, ಹಿಂಜ್, ಸ್ಕ್ವಾಟ್, ಲಂಜ್, ಟ್ವಿಸ್ಟ್ ಮತ್ತು ಗೇಟ್. ಬೇಸಿಕ್ಲಿ ಈ ಪ್ಯಾಟರ್ನ್ಸ್ ನಾವು ಕಲಿಬೇಕು. ಎಲ್ಲ ಕಾಂಬಿನೇಷನ್ ಮೂಮೆಂಟ್ಸ್ ಇರೋದು ಇದರದ್ದು ಕಾಂಬಿನೇಷನಲ್ಲೇ ಬರೋದು. ಕೆಲವು ಪ್ಯಾಟರ್ನ್ ನಾವು ಆಲ್ರೆಡಿ ಮಾಡ್ತೇವೆ ಲೈಫಲ್ಲಿ. ನಾವು ವಾಕ್ ಮಾಡ್ತೇವೆ, ಟ್ವಿಸ್ಟಿಂಗ್ ಅಲ್ಲಿ ಏನೋ ಐಟಮ್ ತೆಗಿಬೇಕಾದ್ರೆ ಟ್ವಿಸ್ಟ್ ಮಾಡ್ತೇವೆ, ಬೆಂಡ್ ಮಾಡ್ತೇವೆ ತೆಗಿಲಿಕ್ಕೆ. ಸ್ವಲ್ಪ ಒಂದು ಸೈಂಟಿಫಿಕ್ ಆಗಿ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಬಾಡಿ ಹೆಂಗೆ ವರ್ಕ್ ಆಗುತ್ತೆ, ಯಾವ ಮಸಲ್ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೆವಿ ಲೋಡ್ಸ್ ಮನೇಲಿ ಲಿಫ್ಟ್ ಮಾಡಬೇಕಾದ್ರೆ ಬ್ಯಾಕ್ ಬೆಂಡ್ ಮಾಡ್ಕೊಂಡು ಲಿಫ್ಟ್ ಮಾಡ್ತಾರೆ. ಬಟ್ ಡೆಡ್ ಲಿಫ್ಟ್ ನೀವು ನೋಡಿದರೆ ಬ್ಯಾಕ್ ನಾವು ಆದಷ್ಟು ಕಮ್ಮಿ ಯೂಸ್ ಮಾಡೋಕ್ಕೆ ನೋಡ್ತೇವೆ, ಲೋಡು ಹಿಪ್ಸ್ ಯೂಸ್ ಮಾಡ್ತೇವೆ. ಸೊ ಬ್ಯಾಕನ್ನು ಒಂದು ಸ್ವಲ್ಪ ಸ್ಟೇಬಲ್ ಆಗಿರ್ತವೆ. ಸೊ ಇಂಥರ ಒಂದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಕಲಿತರೆ ಸೊ ಒಂದು ಸ್ವಲ್ಪ ಸೇಫ್ಟಿ ಇರುತ್ತೆ ರಿಯಲ್ ಲೈಫಲ್ಲಿ ಕೂಡ. ಸೊ ಇಟ್ಸ್ ಬೇಸಿಕ್ಲಿ ನೀವು ಜಿಮ್ಮಿಗೆ ಹೋದರೂ ಕೂಡ ಯು ಆರ್ ಪ್ರಿಪೇರಿಂಗ್ ಫಾರ್ ರಿಯಲ್ ಲೈಫ್. ಅದರ ಪ್ರಕಾರ ನಾವು ಥಿಂಕ್ ಮಾಡಬೇಕು. ಸೊ ದಟ್ ಈಸ್ ಕ್ಯಾಲಿಸ್ಥೆನಿಕ್ಸ್. ಹೌದು. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ನನಗೂ ಗೊತ್ತಾಗಿದ್ದು ನನ್ನ ಹಸ್ಬೆಂಡ್ ಡೇವಿಸ್. ಅವನು ಇದೆಲ್ಲ ನೋಡ್ಬಿಟ್ಟು ಮನೆಯಲ್ಲೆಲ್ಲ ಒಂದು ದೊಡ್ಡ ಪುಲ್ಅಪ್ ಬಾರು ಮತ್ತು ಅದು ರಿಂಗ್ಸ್ ಎಲ್ಲ ಇದೆಲ್ಲ ಅದೆಲ್ಲ ಇಟ್ಕೊಂಡು, ಬಿಕಾಸ್ ಅವ್ನು ಬೇಸಿಕ್ ಲೆವೆಲ್ ಫಿಟ್ನೆಸ್ನ ದಾಟಿರೋ ಅಂತ ಒಂದು ಇದು. ಸೊ ನನಗೆ ಯಾವಾಗಲೂ ಅನ್ಸೋದು ಇದೆಲ್ಲ ಅಪ್ಪರ್ ಬಾಡಿ ತುಂಬ ಸ್ಟ್ರೆಂತ್ ಬೇಕನೋ ಏನೋ ಅಂತ. ಸೊ ಯು ಆರ್ ಸೇಯಿಂಗ್ ಇಟ್ಸ್ ಬೇಸಿಕ್ಸ್ ದಟ್ ಇದೆಲ್ಲ ದಾಟ್ಕೊಂಡು ಒಂದು 3 to 6 months. ಎಸ್. ಈಗ ನಾನು ಹ್ಯೂಮನ್ ಫ್ಲಾಗ್ ಮಾಡಬೇಕಾದ್ರೂ ಕೂಡ ನನಗೆ ಪುಷಪ್ ಗೊತ್ತಿಲ್ಲ, ನನಗೆ ಪುಲ್ಅಪ್ ಗೊತ್ತಿಲ್ಲ ಅಂದರೆ ಮಾಡೋಕ್ಕಾಗಲ್ಲ, ಡೈರೆಕ್ಟಾಗಿ ಅಲ್ಲಿ ಹೋಗಲ್ಲ, ಅಡ್ವಾನ್ಸ್ಡ್. ಈಗ ನಾನು ಹ್ಯೂಮನ್ ಫ್ಲಾಗ್ ಮಾಡ್ತೇನೆ ಅಂದರೆ ಆಬ್ವಿಯಸ್ಲಿ ನೀವು ಥಿಂಕ್ ಮಾಡ್ತೀರಾ ನನಗೆ ಪುಲ್ಅಪ್ಸ್ ಗೊತ್ತಿರುತ್ತೆ, ಅಟ್ಲೀಸ್ಟ್ 10 ಪುಲ್ಅಪ್ಸ್. ಸೊ ಜನರಿಗೆ ಏನು ಟೆನ್ಷನ್ ಏನಂದರೆ ನನಗೆ ಇದು ಮಾಡಬೇಕು ಬಟ್ ನಂಗೆ ಗೊತ್ತಿಲ್ಲ ಹೇಗೆ ಮಾಡೋದು ಆಗ್ತಾ ಇಲ್ಲ. ಪುಷಪ್ಸ್ ಕಲಿಬೇಕು ನಾವು, ಫಸ್ಟ್ ಪುಲ್ಅಪ್ಸ್ ಕಟ್ಟಬೇಕು, ಫೌಂಡೇಶನ್ ನಾವು ಬಿಲ್ಡ್ ಮಾಡಬೇಕು. ಫೌಂಡೇಶನ್ ಇಲ್ಲದೆ ನಾವು ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ. ಸೊ ಅದಕ್ಕೆ ಅದು ಒಂದು ಬೇಸಿಕ್ಸ್ ನಮ್ಮ ಮೇಲೆ ನಾವು ಫೋಕಸ್ ಮಾಡಬೇಕು.